ರೇಪ್ ಕೇಸ್ ಹಾಕ್ತೀನಿ ಅಂತ ಹೇಳಿ ಮೀನು ವ್ಯಾಪಾರಿಗೆ 5 ಲಕ್ಷ ರೂಪಾಯಿ ವಂಚಿಸಿದ್ದಾಳೆ. ಚೈತ್ರ ಕುಂದಾಪುರ್ ಮೇಲೆ ತಂದೆ ಆರೋಪ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರ ಕುಂದಾಪುರ್ ವಿರುದ್ಧ ತಂದೆ ಬಾಲಕೃಷ್ಣ ನಾಯಕ್ ಅವರು ಸರಣಿ ಆರೋಪಗಳನ್ನು ಮಾಡಿದ್ದಾರೆ. ಗೋವಿಂದ ಬಾಬು ಪೂಜಾರಿಗೆ 5 ಕೋಟಿ ರೂಪಾಯಿ ವಂಚನೆ. ಉಡುಪಿಯಲ್ಲಿ ಮೀನು ಮಾರುವ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾಳೆ ಎಂದು ತಂದೆ ಬಾಲಕೃಷ್ಣ ನಾಯಕ್ ಹೇಳಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರ ಕುಂದಾಪುರ್ ಅವರ ಬಗ್ಗೆ ತಂದೆ ಬಾಲಕೃಷ್ಣ ನಾಯಕ್ ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸುವುದಕ್ಕಾಗಿ ಗೋವಿಂದ ಪೂಜಾರಿ ಎಂಬುವನಿಂದ 5 ಕೋಟಿ ರೂಪಾಯಿ ಹಣ ವಂಚಿಸಿದ್ದಳು ಎಂಬ ಆರೋಪ ಚೈತ್ರ ಮೇಲೆ ಬಂದಿತ್ತು. ಇದೀಗ ಆ ವಿಚಾರವನ್ನೆಲ್ಲ ಬಾಲಕೃಷ್ಣ ನಾಯಕ್ ಹೇಳಿದ್ದಾರೆ. ಅದಲ್ಲದೆ ಉಡುಪಿಯ ವ್ಯಕ್ತಿಯೊಬ್ಬನಿಗೂ ಚೈತ್ರ ವಂಚಿಸಿದ್ದಾಳೆ ಎಂಬ ಆರೋಪವನ್ನು ಕೂಡ ಬಾಲಕೃಷ್ಣ ನಾಯಕ್ ಮಾಡಿದ್ದಾರೆ. ಇವಳಿಂದ ಮನೆ ನಡೆಯುತ್ತಿಲ್ಲ. ಮಾಧ್ಯಮಗಳಿಗೆ ನೀಡಿರುವ ಪ್ರತಿಕ್ರಿಯೆ ಪ್ರಕಾರ ಉಡುಪಿಯಲ್ಲಿ ಮೀನು ಮಾರುವ ವ್ಯಕ್ತಿಯೊಬ್ಬನಿಗೆ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾಳೆ. ಪಾಪ, ಅವನು ಮೀನು ಮಾರ್ಕೊಂಡು ಜೀವನ ಮಾಡ್ತಿದ್ದ. ಅವನಿಗೆ ಅತ್ಯಾಚಾರ ಕೇಸ್ ಹಾಕ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾಳೆ. ಅವಳೇನು ಮನೆ ನೋಡ್ಕೊಂತಿಲ್ಲ. ನಾನೇ ಸ್ವಂತವಾಗಿ ಕಟ್ಟಿಸಿರುವ ಮನೆ ಇದೆ. ಆ ಕಾಲದಲ್ಲೇ ನಾನು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದೇನೆ. ಅವಳಿಂದ ಮನೆ ನಡೆಯುತ್ತಿಲ್ಲ. ಅವಳಿಗೆ 1 ರೂಪಾಯಿ ಕೊಡುವ ಯೋಗ್ಯತೆ ಕೂಡ ಇಲ್ಲ ಎಂದು ಚೈತ್ರ ಕುಂದಾಪುರ್ ತಂದೆ ಆರೋಪ ಮಾಡಿದ್ದಾರೆ. ನನ್ನ ದೊಡ್ಡ ಮಗಳು ಗೌರವದಿಂದ ಬದುಕುತ್ತಿದ್ದಾಳೆ. ನಾನು ಸತ್ಯ ಧರ್ಮ ಕಾಪಾಡ್ತಿದ್ದೇನೆ. ಇವಳ ಕಲ್ಲಾಟಗಳನ್ನು ನಾನು ಬಯಲು ಮಾಡ್ತೀನಿ ಅನ್ನೋ ಆತಂಕ ಅವರಿಗೆ. ನನ್ನ ಮೇಲೆ ದ್ವೇಷ ಸಾಧಿಸ್ತಾಳೆ. ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಬರ್ತಾಳೆ. ನನ್ನ ದೊಡ್ಡ ಮಗಳು ಗಾಯತ್ರಿ ಟೀಚರ್ ಕೆಲಸ ಮಾಡಿಕೊಂಡು ಗೌರವದಿಂದ ಬದುಕುತ್ತಿದ್ದಾಳೆ ಎಂದಿದ್ದಾರೆ ಚೈತ್ರ ಕುಂದಾಪುರ್ ತಂದೆ ಬಾಲಕೃಷ್ಣ ನಾಯಕ್. ಅವಳ ಮದುವೆಗೆ ನಾನ್ ಯಾಕೆ ಹೋಗ್ಲಿ? ಆ ನಾಚಿಗಿಟ್ಟವಳ ಮದುವೆಗೆ ನಾನ್ ಯಾಕೆ ಹೋಗ್ಲಿ? ಅವಳು ಕಳ್ಳಿ, ಅವನು ಕಳ್ಳ. ಕಳ್ಳರಿಬ್ಬರು ಮದುವೆ ಆಗಿದ್ದಾರೆ. ನಮ್ಮ ಮನೆಯಲ್ಲೇ 12 ವರ್ಷಗಳಿಂದ ನಾಯಿ ತರ ಅನ್ನ ತಿಂತಿದ್ದಾನೆ. ನಮ್ಮ ಮನೆಯಲ್ಲಿ ತನ್ನ ಮನೆ ಅನ್ನೋ ರೀತಿ ಅಧಿಕಾರ ಚಲಾಯಿಸ್ತಾನೆ. ಇನ್ನು ನನ್ನ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾನು ನೆಮ್ಮದಿ ಇರುವ ಕಡೆ ಇರುತ್ತಿದ್ದೆ ಎಂದು ಬಾಲಕೃಷ್ಣ ನಾಯಕ್ ಹೇಳಿದ್ದಾರೆ. ನನಗೆ ಇಂತಹ ಮಕ್ಕಳು ಅಗತ್ಯವಿಲ್ಲ. ಅವರು ಮದುವೆಗೆ 4 ದಿನ ಇರುವಾಗ ನನಗೆ ನೀವು ಮದುವೆಗೆ ಬರಬೇಕು, ಜೊತೆಗೆ ನೀವು ನನಗೆ 5 ಲಕ್ಷ ರೂಪಾಯಿ ಹಣ ನೀಡಬೇಕು ಎಂದು ಚೈತ್ರ ಡಿಮ್ಯಾಂಡ್ ಮಾಡ್ತಾಳೆ. ನಾನು 5 ಲಕ್ಷ ರೂಪಾಯಿ ಕೊಟ್ಟು ಇವಳ ಮದುವೆಗೆ ಹೋಗ್ಬೇಕಾ? ನನಗೆ ಇಂತಹ ಮಕ್ಕಳು ಅಗತ್ಯವಿಲ್ಲ. ಎಲ್ಲ ಕಡೆ ಇವಳನ್ನು ತಂದೆ ಇಲ್ಲದ ಮಕ್ಕಳು ಅಂತಾರೆ. ನಾನು ಜೀವಂತ ಇರುವಾಗಲೇ ಇಂತಹ ಮಾತುಗಳನ್ನು ಕೇಳಿದ್ದೇನೆ. ಈ ರೀತಿ ತಪ್ಪು ಹೇಳಿಕೆ ಕೊಡಬೇಡಿ ಎಂದು ಚೈತ್ರ ಕುಂದಾಪುರ್ ತಂದೆ ಹೇಳಿದ್ದಾರೆ. ಅವಳು ದೇಶಕ್ಕೆ ಏನು ಸೇವೆ ಮಾಡ್ತಾಳೆ? ಅವಳು ನನ್ನ ಬಳಿ ಕ್ಷಮೆ ಕೇಳುವುದಕ್ಕೆ ಬಂದರೂ ಖಂಡಿತ ನಾನು ಕ್ಷಮಿಸುವುದಿಲ್ಲ. 5 ಕೋಟಿ ರೂಪಾಯಿ ಹಗರಣದಲ್ಲಿ ನನ್ನ ಕುಟುಂಬದ ಮಾನ ಮರ್ಯಾದೆಯನ್ನು ಸರ್ವನಾಶ ಮಾಡಿದಳು. ಒಳ್ಳೆ ರೀತಿಯಲ್ಲಿ ಇದ್ದ ನನ್ನ ಹಿರಿಮಗಳ ಬದುಕನ್ನು ಹಾಳು ಮಾಡಿದಳು. ಸೈನಿಕರಿಗೆ ಇವಳು ದುಡ್ಡು ಕೊಡ್ತಾಳಂತೆ. ಅದು ಮೋಸದ ಹಣ. ನ್ಯಾಯವಾದ ಹಣವನ್ನು ಇವಳು ನೀಡಲಿ. ತಂದೆಗೆ ದ್ರೋಹ ಮಾಡುವ 1 ತುತ್ತು ಅನ್ನವನ್ನು ನೀಡದವಳು ದೇಶಕ್ಕೆ ಏನು ಸೇವೆ ಮಾಡ್ತಾಳೆ ಎಂದು ಪ್ರಶ್ನೆ ಮಾಡಿದ್ದಾರೆ ಬಾಲಕೃಷ್ಣ ನಾಯಕ್.